ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ರಾಜ್ಯ ಸರ್ಕಾರ ಏನು MLA ಎಲೆಕ್ಷನ್ಗೆ ಮುಂಚೆನೇ 5 ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಹಾಗೆ ಯುವ ನಿಧಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ. ಈ 5 ಯೋಜನೆಗಳಲ್ಲಿ ಈಗ 2 ಯೋಜನೆಗಳನ್ನು ಏನು ಸ್ಟಾಪ್ ಮಾಡಬೇಕು ಅಂತ ಇದ್ದಾರೆ. ಅವು ಯಾವುವು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಅಂದರೆ ರೇಷನ್ ಕಾರ್ಡಲ್ಲಿ ಇರುವಂತಹ ಮನೆಯ ಮುಖ್ಯಸ್ಥ ಹೆಣ್ಣು ಮಗಳು ಯಾರಿರ್ತಾರೆ ಅವರಿಗೆ 2,000 ಹಣನ ಪ್ರತಿ ತಿಂಗಳು ಆಗ್ತಾ ಬಂದಿದ್ರು. ಈಗ ಅದೇ ರೀತಿಯಾಗಿ ಶಕ್ತಿ ಯೋಜನೆ, ಈಗ ಏನು ಬಸ್ಸಲ್ಲಿ ಫ್ರೀಯಾಗಿ ಗೌರ್ಮೆಂಟ್ ಬಸ್ಸಲ್ಲಿ ಸಂಚಾರ ಮಾಡ್ಬೋದಿತ್ತು ಹೆಣ್ಮಕ್ಳು, ಈಗ ಅದನ್ನು ಕೂಡ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಯೋಜನೆಯನ್ನು ಅವರು ಜಾರಿಗೆ ತಂದಂತಹ ಮೂಲ ಉದ್ದೇಶ ಬಂದು ಮುಂದೆ ಬರುವಂತಹ ಲೋಕಸಭೆ ಚುನಾವಣೆಗೋಸ್ಕರನ ಅವರು ಜಾರಿಗೆ ತಂದಿದ್ರು. ಹಾಗೆ ಈಗ ಬಂದು ಕಾಂಗ್ರೆಸ್ ಸರ್ಕಾರ 9 ಸೀಟ್ಗಳನ್ನು ಗೆದ್ದಿರೋಂತಹ ರೀಸನಿಂದ ಕೆಲವೊಂದು MLAಗಳು ಈ ಒಂದು ಯೋಜನೆಗಳಲ್ಲಿ 2 ಯೋಜನೆಗಳನ್ನು ಸ್ಟಾಪ್ ಮಾಡಬೇಕು ಅಂತ ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಈಗ ಇವೆರಡು ಯೋಜನೆಗಳನ್ನು ಸ್ಥಗಿತಗೊಳಿಸ್ತಾ ಇದ್ದಾರೆ. ಈ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಹಣ ಬರ್ಬೋದು ಅಥವಾ ಮುಂದೆ ನೆಕ್ಸ್ಟ್ ಮಂತಿಂದ ನಿಮಗೆ ಸ್ಟಾಪ್ ಕೂಡ ಆಗ್ಬೋದಾಗಿದೆ. ಹಾಗೆ ನೀವು ಫ್ರೀ ಬಸ್ಸಲ್ಲಿ ನಾವು ಯಾವಾಗಲೂ ಇದೇ ಇರುತ್ತೆ ಅಂತ ನೀವು ಅಂದ್ಕೊಂಡು ಸಂಚಾರ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ಗಳು ಏನಿರುತ್ತೆ ಅವನ್ನ ಇಟ್ಕೊಂಡು ಹೋದರೆ ನೆಕ್ಸ್ಟ್ ನಿಮಗೂ ಕೂಡ ಇದನ್ನು ಸ್ಥಗಿತಗೊಳಿಸೋದು ಗೊತ್ತಾಗ್ದೇ ನೀವು ಏನಾದರೂ ಹೋದರೆ ಇಲ್ಲಿ ನಿಮಗೆ ಫೈನ್ ಕೂಡ ಹಾಕುವಂಥ ಸಾಧ್ಯತೆಗಳು ಇರ್ತವೆ. ಅದರಿಂದನ ನೀವು ಇವೆರಡು ಯೋಜನೆಗಳು ಈಗ ಸ್ಥಗಿತಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. MLAಗಳು ಒತ್ತಾಯಪೂರ್ವಕವಾಗಿ ಮಾಡ್ಬೋದು. ಹಾಗೆ ಯುವ ನಿಧಿ ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಿಲ್ಲ ಅಂಥವ್ರು ಈ ಕೂಡಲೇ ಅರ್ಜಿ ಹಾಕಿ. ಯಾಕೆ ಅಂತ ಹೇಳಿದ್ರೆ ಈಗ ಡಿಗ್ರಿ ಹೋಲ್ಡರ್ ಏನಿರ್ತೀರ ಅವರ ಒಂದು ರಿಸಲ್ಟ್ಗಳು ಬರ್ತಾ ಇರುತ್ತೆ. MCOM, MBA, BCOM, BBM ಈ ರೀತಿಯಾಗಿ ಯಾರೆಲ್ಲ MPharm ಇರುತ್ತೆ ಎಲ್ಲ ಮಾಡಿದ್ದೀರಾ ಅಂಥವ್ರು ಈಗ ಅರ್ಜಿಯನ್ನು ಹಾಕ್ಬೋದು. ಇಲ್ಲೇ ನಿಮಗೆ ಕೊಟ್ಟಿದ್ದಾರೆ, ಇದನ್ನು ನೀವು ಮೊಬೈಲಲ್ಲೂ ಹಾಕ್ಬೋದು. ನಾನು ಈ ಒಂದು ವಿಡಿಯೋ ಕೂಡ ಕೂಡ ನಾನು ಮಾಡಿದ್ದೇನೆ ಯುವ ನಿಧಿ ಯೋಜನೆಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತಾನು. ಯಾರೆಲ್ಲ ಔಟ್ಪುಟ್ ಆಗ್ತಾ ಇದ್ದೀರಾ ಅಂಥವ್ರು ಈ ಕೂಡಲೇ ಅರ್ಜಿ ಹಾಕಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.